ಮಣಿವಣ್ಣನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಬದಲಾವಣೆ ಆಗಿದ್ದಾರೆ ಅಂತೇಳಿ ಪ್ರಪಂಚನೇ ಬದಲಾವಣೆ ಆಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುವೆಂಪು ಅವರ ವಾಕ್ಯ ಜ್ಞಾನ ದೇಗುಲ ಅನ್ನುವಂಥದ್ದು, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು, ಅದೊಂದು ಭಾರತೀಯ ಸಂಸ್ಕೃತಿ, ಭಾರತದ ಪರಂಪರೆಯನ್ನು ಎತ್ತಿ ಹಿಡಿಯುವಂಥದ್ದು. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದರೂ ಕೂಡ ಎಲ್ಲ ಕಡೆನೂ ಇದನ್ನು ಜ್ಞಾನ ದೇಗುಲ ಅಂತ ಹೇಳ್ತಾರೆ. ದೇವಸ್ಥಾನ, ಶಾಲೆ ಒಂದು ದೇವಸ್ಥಾನ ಅಂತ, ಕಲಿಯೋದಕ್ಕೆ ದೇವಸ್ಥಾನ ಅಂತ. ಇವರು ಪ್ರಶ್ನಿಸಿ, ಧೈರ್ಯದಿಂದ ಪ್ರಶ್ನಿಸಿ ಅಂದರೆ ಪ್ರಶ್ನೆ ಮಾಡೋದೆಲ್ಲಿ? ಪ್ರಶ್ನೆನ ಮೇಷ್ಟ್ರುಗಳ ಹತ್ರ ಮಾಡಬೇಕು. ಪ್ರಶ್ನೆಯನ್ನು ಯಾವ ಪಾಠ ಅರ್ಥ ಆಗಲ್ಲೋ ಅಲ್ಲಿ ಪ್ರಶ್ನೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಕುವೆಂಪು ಅವರ ಈ ವೇದವಾಕ್ಯವನ್ನು ತೆಗೆದುಹಾಕುವಂಥದ್ದು ಇದೊಂದು ಕೆಟ್ಟ ಸಂಸ್ಕೃತಿಯನ್ನು ಸರ್ಕಾರ ಮಾಡಿದೆ. ನನಗನ್ಸುತ್ತೆ ಇದರಿಂದ ಸರ್ಕಾರ ಪೂರ್ತಿ ಇದೆ ಅಂತ ಅನಿಸುತ್ತೆ. ಮೊನ್ನೆ ಶಾಲೆಗಳಲ್ಲಿ ಗಣೇಶನ ಪೂಜೆ ಮಾಡೋಂಗಿಲ್ಲ, ಸರಸ್ವತಿ ಪೂಜೆ ಮಾಡೋಂಗಿಲ್ಲ ಅಂತ ಆದೇಶ ಹೊರಡಿಸ್ತಾರೆ. ಅದೇನಾಯ್ತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ವಾಪಸ್ ತೆಗೆದು. ಈಗ ಮತ್ತೊಂದು ಕತೆ, ಕುವೆಂಪು ಅವರ ವೇದವಾಕ್ಯವನ್ನು ತೆಗೆದು ಮಣಿವಣ್ಣನ ವೇದವಾಕ್ಯವನ್ನು ಹಾಕಿದ್ದಾರೆ. ಸರ್ಕಾರದ ಆದೇಶ ಎಲ್ಲಿದೆ? ಮಂತ್ರಿಗಳ ಆದೇಶ ಎಲ್ಲಿದೆ? ಎಲ್ಲೂ ಕಾಣಿಸ್ತಾ ಇಲ್ಲ. ಇದುವರೆಗೂ ನಮಗೆ ಮಂತ್ರಿಗಳ ಆದೇಶ ಎಲ್ಲೂ ಪ್ರತಿ ಸಿಕ್ಕಿಲ್ಲ ನಮಗೆ. ಅಂದರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನು ಮನಸ್ಸಿಗೆ ಬಂದಂಗೆ ನಾಳೆ ವಿಧಾನಸೌಧದ ಮುಂದೆ ಇದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದೆ. ಯಾರೋ ನಮ್ಮ ಸೆಕ್ರೆಟ್ರಿ ಬಂದ್ಬಿಟ್ಟು ಅದನ್ನು ಅಡ್ಸಾಕಿ ಅಂತ ಹೇಳ್ಬಿಟ್ರೆ ಅರ್ಥ ಏನು? ಕೆಂಗಲ್ ಹನುಮಂತಯ್ಯನವರು ಅವತ್ತು ಆ ಯಾವ ಉದ್ದೇಶಕ್ಕೆ ಬಡಿಸಿದ್ದಾರೆ, ಅದರಿಂದ ಏನು ಅರ್ಥ ಇದೆ? ಇದೊಂದು ದೇವ್ರ ಕೆಲಸ, ಇಲ್ಲಿ ಬರೋರೆಲ್ಲ ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ತಿಳುವಳಿಕೆಯನ್ನು ಹೇಳೋದಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇದು ಮಕ್ಕಳು ಕೈ ಮುಗಿದು ಒಳಗಡೆ ಬನ್ನಿ ಅಂತಂದರೆ ತಪ್ಪೇನು? ಬೇರೆ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಬಂದಾಗ ಅವರು ಕೈ ಮುಗಿತಾರೆ. ಅಂಥದ್ರಲ್ಲಿ ಈ ಕೇಡು ಸರ್ಕಾರ, ಈ ಕೇಡುಗಾಲ ಬಂದಿರೋ ಸರ್ಕಾರ ಈ ಒಂದು ಹೇಳಿಕೆಯನ್ನು, ಈ ಒಂದು ಬರಹವನ್ನು ಅವಾಗೆ ಆದೇಶ ಇಲ್ದೇ ಚೇಂಜ್ ಮಾಡಿದ್ದಾರೆ. ಇದೇನು ತೊಗಲಕ್ ದರ್ಬಾರ? ಸರ್, ಅಧಿಕಾರಿಗಳು ಸರ್ಕಾರದ ಮಾತು ಕೇಳ್ತಿಲ್ಲ ಅಂತನಾ? ಯಾವ ಅಧಿಕಾರಿನೂ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಇದ್ದಂಥ ಸಿದ್ದರಾಮಯ್ಯನವರೇ ಬೇರೆ, ಈಗಿರೋವಂಥ ಸಿದ್ದರಾಮಯ್ಯನವರೇ ಬೇರೆ. ಸಿದ್ದರಾಮಯ್ಯನವ್ರಿಗೆ ಆಡಳಿತದಲ್ಲಿ ಹಿಡಿತಾ ಇಲ್ಲ. ಮೊನ್ನೆ ಬಡ್ಜೆಟ್ ಮಾಡಿದಾಗೂ ನೋಡಿದ್ದೀರಿ, ಅವ್ರದ್ದಲ್ಲ ಇದು ಬಡ್ಜೆಟು, ಡೂಪ್ಲಿಕೇಟ್ ಬಡ್ಜೆಟು. ಅಂದರೆ ನನಗನ್ನಿಸ್ತೈತೆ ಅಧಿಕಾರಿಗಳು ಬೇಕಾಬಿಟ್ಟು ಆದೇಶಗಳನ್ನ ಚೇಂಜ್ ಮಾಡ್ತಾರೆ, ಮಂತ್ರಿಗಳನ್ನೂ ಕೇಳಲ್ಲ, ಮುಖ್ಯಮಂತ್ರಿಗಳನ್ನೂ ಕೇಳಲ್ಲ. ಅಂದರೆ ಈ ಸರ್ಕಾರ ಯಾವುದೇ ಅಧಿಕಾರಿನೂ ಕೂಡ ಕಿಮ್ಮತ್ತು ಕಾಸು ಬೆಲೆನೂ ಕೂಡ ಇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಅದು ಸಮಸ್ಯೆ.